ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನೀವು ಅದನ್ನ ಮಾಡಿ ನನಗೆ ಕಳಿಸಿ, ನಾನು ಅಪ್ರೂವ್ ಮಾಡ್ತೀನಿ. ಓಕೆ. ಇಲ್ಲ, ಅದನ್ನ ಸ್ಟಾರ್ಟ್ ಮಾಡಿ ನೀವು ಇಂಪ್ಲಿಮೆಂಟ್ ಮಾಡಿ. ಸೊ ಯು ಕಂಟಿನ್ಯೂ. ಓಕೆ. ಹಾಂ, ಅದು ಮಾಡ್ತಾ ಅದ್ರ ಐಲ್ ಕಾಲ್ ಯು ರೈಟ್ ಬ್ಯಾಕ್. ಹೇ ಧ್ರುವ, ಹೇಗಿದ್ಯಾ? ನೀನೇನಕ್ಕೆ ಬರಕ್ಕೆ ಹೋದೆ? ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಮಾಡಬೇಕಿತ್ತು. ಸರ್, ಅದು ಮನೇಲಿದ್ದು ತಲೆ ಕೆಟ್ಟೋಗಿತ್ತು ಸರ್. ಹೊರಗಡೆ ಬಂದ್ರೆ ಗಾರ್ಮೆಂಟ್ಸಲ್ಲಿ ಕೆಲಸ ಆದ್ರೂ ಮಾಡಿ ಮೈಂಡ್ ಫ್ರೆಶ್ ಆಗುತ್ತೇನೋ ಅಂತ ಬಂದೆ ಸರ್. ನೋ ಪ್ರಾಬ್ಲಮ್ ಧ್ರುವ, ನಿನಗೇನಾದರೂ ಸುಸ್ತಾದ್ರೆ ನೀನು ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡು. ಸರ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇತ್ತು ಸರ್, ಮುಖ್ಯವಾದ ವಿಚಾರ. ಹೇಳಿದ್ರುವ? ಅದು ಸರ್, ನಿಮಗೆ ಗೊತ್ತಿದೆ, ಮೈನವ್ರ ಅಕ್ಕನ ಮದುವೆ ಇದೆ. ಅದಕ್ಕೆ ನಾನು, ಆನಂದ್ ಮತ್ತು ಜಯಂತಿ ರಜಾ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ. ಅಷ್ಟರಲ್ಲಿ ಬಾಲರಾಜ್ ಸರ್ ಕೇಳಿಸ್ಕೊಂಡು ಏನೇನೋ ಹೇಗೇಗೋ ಮಾತಾಡ್ಬಿಟ್ರು ಸರ್. ಅವರು ನಿಮಗೆ ಗೊತ್ತಲ್ವಾ ಸರ್, ಅವ್ರ ಕೋಪದಲ್ಲಿದ್ದಾಗ ಅವ್ರ ನಾಲ್ಗೆ ಮೇಲೆ ಅವ್ರಿಗೆ ಹಿಡ್ತಾನೆ ಇರಲ್ಲ. ತುಂಬಾ ರ್ಯಾಶ್ ಆಗಿ ಮಾತಾಡ್ಬಿಟ್ರು ಸರ್. ಅವ್ರ ಅಪ್ರೂವಲ್ ಕೊಡ್ಲಿಲ್ಲ ಅಂತ ನಾನು ನಿಮ್ಮ ಹತ್ರ ಕೇಳೋಣ ಅಂತ ಬಂದಿದ್ದೀನಿ. ನೀನು ಟೆನ್ಷನ್ ತಗೋಬೇಡ ಧ್ರುವ, ಬಾಲರಾಜ್ ಹತ್ರ ನಾನು ಮಾತಾಡ್ತೀನಿ. ಈ ಅಪ್ಪಂಗೆ ಎಷ್ಟು ಹೇಳಿದ್ರು. ರೀ ಬಾಲರಾಜ್, ಏನ್ರಿ ನಿಮ್ಮ ಸಮಸ್ಯೆ? ಅಲ್ಲ, ನಿಮಗೆ 100 ಸಲ ಹೇಳಿದ್ದೀನಿ ಎಂಪ್ಲಾಯೀಸ್ ಜೊತೆ ಹಾರ್ಷಾಗಿ ನಡ್ಕೋಬೇಡಿ ಅಂತ. ಆದರೂ ಮಾಡಿದೆ ಮಾಡ್ತಿರಲ್ಲ. ಅಲ್ಲ, ನಿಮಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ವಾ? ರೀ ಏನ್ರಿ ನೋಡಿ, ಮೈನಾ, ಧ್ರುವ, ಮಮ, ಅರವಿಂದ್ಗೆ ನಾನು ಲೀವ್ ಅಪ್ರೂವ್ ಮಾಡಿದ್ದೀನಿ. ನಾವೆಲ್ಲರೂ ಮದ್ವೆಗೆ ಹೋಗ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ನೀವು. ರೀ ಬೇರೆ ಮಾತು ಬೇಡ ರೀ, ನಾವು ಮದ್ವೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ದ್ಯಾಟ್ಸ್ ಫೈನಲ್. ಸಾರಿ ಸರ್, ನಾನು ಕಂಪ್ಲೇಂಟ್ ಮಾಡೋ ರೀತಿನಲ್ಲಿ ಬಂದಿರಲಿಲ್ಲ. ನೋ ಪ್ರಾಬ್ಲಮ್ ಧ್ರುವ, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಇಷ್ಟು ದಿನ ಮೈನಾ ಅವ್ರ ಅಕ್ಕನ ಮದುವೆ ರೀಸನ್ ಕೊಡ್ತಾ ಇದ್ಲು, ಆದರೆ ಈಗ ಅದು ಮುಗ್ದು ಹೋಗ್ತಾ ಇದೆ. ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ ಧ್ರುವ, ನಿನ್ನ ಎಲ್ಲ ಪ್ರಾಬ್ಲಮ್ಸ್ಗಳು ಸಾರ್ಟ್ ಔಟ್ ಆಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಸರಿ, ಸಿ ಯು. ಸರಿ ಸರ್. ಮುತ್ತಣ್ಣ, ಸಮಯ ಆಗ್ತಿದೆ, ಚಪ್ರದ ಕಂಬ ನೆಡ್ಬೇಕು. ಮದುವೆ ಹೆಣ್ಣನ್ ಕರ್ಸಪ್ಪ. ಶಾಂತ, ಏನಕ್ಕೆ ಕಾಯ್ತಾ ಇದೀಯಾ? ಕರ್ಕೊಂಡ್ ಬಾ ರಾಧಾನ. ಸರಿ ಬೇಗ. ರಾಧಾ, ಅದೇನೋ ಹೇಳ್ತವ್ರು ಮಾಡು. ಕೈ ಮುಗಿಯವಾ? ಮುತ್ತಣ್ಣ, ಪೂಜೆ ಶುರು ಮಾಡೋಣ ಬಾ. ಅಲ್ಲ, ನಮ್ ಕೂಸು ಮೈನಾ ಬಂದಿದ್ರೆ ಚಂದಾಗಿತ್ತು. ಅವಳ ಎದುರಿಗೆ ಎಲ್ಲ ಮಾಡಿಸ್ಬೋದಾಗಿತ್ತು. ನೀವ್ ಹೇಳೋದು ಸರಿ ಕಣ್ರಿ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಅವಳು ಬರೋದು ಇನ್ನೂ ತಡ ಆಯ್ತದೆ. ಆಯ್ತು, ಶುರು ಮಾಡವ. ನಿಲ್ಸೋ ಅನ್ಲಿಲ್ವಾ? ಓಹೋ, ಈ ವಯಸ್ಸಿನಲ್ಲಿ ಹಿಂಗ್ ಕುಣಿವಂತದ್ದು ನಿನ್ಗೇನಾಗೈತೆ? ಇದೇನ್ ಹಿಂಗ್ ಕುಣಿತಿದ್ಯಾ? ಮಾತಾಡು. ಅಯ್ಯೋ, ಅವ್ರು ಹೇಳ್ತಾ ಇದ್ರು ಪರವಾಗಿಲ್ಲ. ಏಯ್, ನೀನಾದ್ರೂ ಹೇಳ ಏನು ಅಂತ. ಶಾಂತಕ್ಕ, ಅವ್ರು ಹೇಳೋದು ಏನೂ ಇಲ್ಲ. ನಮ್ ಬಿರುಗಾಳಿ ಬಂದಾಯ್ತು, ಅದಕ್ಕೆ ಜೋಸ್ ಬಂದಿರೋದು. ಆಕನ ಯಾಡೇಟು. ಏನ್ ಹೇಳ್ತಾ ಇದಾರೆ ಇವರು? ಯಾರು ಬಂದವರು? ಏ ಚೋಟು, ಚೋಟು. ನಿಲ್ಸು. ನಿಮ್ಗೆ ಯಾರಿಗೂ ಏನು ಅಂತ ಗೊತ್ತಾಗಿಲ್ವಾ? ಓ, ಗೊತ್ತಾಗ್ಬಿಡ್ತದೆ. ಏನು ಹೇಳ್ತಾ ಇದ್ರೆ ಅದೇನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಮ್ ಮೈಲಾರ್ ಕೋಟೆ ಸಿಂಹಿಣಿ ಮೈನಾ ಬಂದಾಯ್ತು. ಮೈನಾ ಬತ್ತಾವಳ? ಹ್ಞೂ ಅಪ್ಪಯ್ಯ, ಮೈನಾ ಇವತ್ತೇ ಬರ್ತೀನಿ ಅಂತ ಹೇಳಿದ್ಲು. ಮತ್ತೆ ನಾಳೆ ಬರ್ತೀನಿ ಅಂದಿಲ್ಲು ನನ್ಗೆ. ಮೈನಾ ಬಸ್ ಸ್ಟ್ಯಾಂಡ್ ಬಂದಿರೋ ನ್ಯೂಸ್ ಬಂದೈತೆ, ಆಟದ ಕುಂತಿರೋ ನ್ಯೂಸ್ ಬಂದೈತೆ.